ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾವ್ ಅಜ್ಜಿ, ನಂಗೆ ವಾವ್ ಅನ್ನೋದು ಬಿಟ್ರೆ ಬೇರೆ ಯಾವ ಪದನೂ ಬರ್ತಾ ಇಲ್ಲ. ಕತೆ ಕೇಳಿದ್ ನಿನಗೆ ಹೀಗೆ ಅನ್ಸಿರ್ಬೇಕಾದ್ರೆ ಆ ಕತೆಯಲ್ಲಿ ಭಾಗಿಯಾಗಿದ್ದು ನನಗೆ ಹೇಗೆ ಅನ್ನಿಸ್ಬೇಕು ಹೇಳಲಿಲ್ಲ. ಅಜ್ಜಿ, ನಾನು ನಿಜ ಹೇಳ, ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು. ನಾನು ಏಜೇನ ಫಸ್ಟ್ ಟೈಮ್ ನೋಡಿದಾಗ ಇದು ಯಾರಪ್ಪ ಇದು ಹುಚ್ಚ ಅಂತ ಅನ್ಕೊಂಡಿದ್ದೆ. ಆದರೆ ಇಷ್ಟೊಂದು ಹುಚ್ಚು ಪ್ರೇಮಿ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಜ್ಜಿ, ಏಜೆ ಈ ಥರ ಪ್ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂತರ ಅಕ್ಕ ಏಜೆನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ ಅಜ್ಜಿ? ರಾಮನ್ ಪಡೆಯೋದಿಕ್ಕೆ ಅಂತರ ಪುಣ್ಯ ಮಾಡಿದ್ಲೋ, ಅಂತರನ್ ಪಡೆಯೋದಿಕ್ಕೆ ರಾಮ್ ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅಂಥ ಮಗನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆಲ್ಲಿದ. ಅವನ ಕೋಪ ನೋಡಿರೋ 1000 ಜನ 1000 ಮಾತಾಡ್ತಾರೆ. ಅವರೆಲ್ಲ ಅವನು ಒಂದೇ ಮಗಳು ನೋಡಿರೋದು. ಆದರೆ ಅವನು ನಿಜವಾಗ್ಲೂ ಏನು ಅಂತ ನನಗೆ ಮಾತ್ರ ಗೊತ್ತಿರೋದಿಲ್ಲ. ಬರೀ ಬಾಯಿ ಮಾತಿಗೆ ನಾನು ಅವನನ್ನು ರಾಮ್ ಅನ್ನಲ್ಲ. ಅವನು ನಿಜವಾಗ್ಲೂ ಶ್ರೀರಾಮಚಂದ್ರನೇ. ಅವನು ಪ್ರೀತಿಸೋದ್ರಲ್ಲೂ ಉತ್ತಮ, ವ್ಯಕ್ತಿತ್ವದಲ್ಲೂ ಉತ್ತಮ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಅವನು ಪ್ರೀತಿಸೋರ ಪಾಲ್ಗೆ ಅವನೇ ಪುರುಷೋತ್ತಮ. ನಿಜ ಅಜ್ಜಿ, 100% ನಿಜ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಾ ನಾನೇ ಎಮೋಷ್ನಲ್ ಆಗಿಬಿಟ್ಟೆ. ಸರಿ, ಮುಂದೇನಾಯ್ತು ಅಜ್ಜಿ? ನೀವೆಲ್ಲ ಹೊಸ ಮನೆಗೆ ಶಿಫ್ಟ್ ಆದ್ರಾ? ಹೌದು, ಈಗ ನೀನು ಮಾತಾಡ್ತಿದೀಯಲ್ಲ ಅದೇ ಮನೆಗೆ ನಾನು, ನನ್ನ ಮಗ ಮತ್ತು ಅಂತರ 3 ಜನ ಶಿಫ್ಟ್ ಆದ್ವಿ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಆಂಟಿ, ಏನೊಬ್ಬಳೆ ನಿಂತ್ಕೊಂಡು ಯೋಚನೆ ಮಾಡ್ತಿದೀಯಾ? ಈ ಮನೆಯಲ್ಲಿ ನಮ್ಮಿಬ್ರು ಫ್ಯೂಚರ್ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗಿರ್ಬೋದು ಅಂತ? ನಾನು ನೀನು ನಮ್ಮಿಬ್ರು ಮುದ್ದಾದ ಮಗು ಅತ್ತೆ ಜೊತೆ ಗಾರ್ಡನಲ್ಲಿ ಆಟಾಡ್ತಿದ್ರೆ ನೀನು ಬರೋ ಟೈಮ್ ಆಯಿತು ಅಂತ ನಾನು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ನೀನು ಬರೋ ದಾರಿನೇ ಕಾಯ್ತಾ ಇರ್ತೀನಿ. ನೀನು ಎಷ್ಟೊತ್ತಾದರೂ ಬರೋದೇ ಇಲ್ಲ. ಕೋಪ ಬಂದು ನಿನಗೆ ಕಾಲ್ ಮಾಡಿ ಬೈಯೋಣ ಅಂತ ಒಳಗಡೆ ಹೋಗ್ತಿರ್ತೀನಿ. ಅಷ್ಟರಲ್ಲಿ ಒಂದು ನಿಮಿಷ ಹಾಗೇನು ಯಾಕೆ ಆಫೀಸಿಂದ ಇಷ್ಟೊಂದು ಲೇಟು? ಸಾರಿ ಜಿನ್ನ, ತುಂಬಾ ಕೆಲಸ ಆಯ್ತು ಅದಕ್ಕೆ. ನೀನು ಮೊದಲೇ ಚೆನ್ನಾಗಿದ್ದೆ, ಯಾವಾಗ ಬೇಕಂದ್ರೆ ಅವಾಗ ನನ್ನ ಕೈಗೆ ಸಿಗ್ತಿದ್ದೆ. ಈ ಬಿಸ್ನೆಸ್ ಅಂತ ಶುರು ಆದಮೇಲೆ ನೀನು ನನ್ನ ಕೈಗೆ ಸಿಕ್ಕಲ್ಲ. ನಾನೇ ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋ ಸ್ಥಿತಿ ಬಂದಿದೆ. ಈಗಲೂ ಹೂ ಅನ್ನೋ ಎಲ್ಲನೂ ಬಿಟ್ಬಿಟ್ಟು ಹಾಯಾಗಿ ನಿನ್ನ ಜೊತೆನೆ ಮನೇಲಿ ಬಿಡ್ತೀನಿ. ಅಪ್ಪ ಸ್ವಾಮಿ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಜೀವನ ಪೂರ್ತಿ ನಿನ್ನ ಜೊತೆಲೇ ಇರ್ತೀನಿ. ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ. ನೀನು ಅಮ್ಮ ಇಬ್ರು ನನ್ನ ಜೊತೆ ಇರಿ. ನಿಜ ಗೆಲ್ತೀನಿ ನಾನು ಬೇಕಾದ್ರೆ. ಹೌದು, ಅಮ್ಮ ಎಲ್ಲಿ? ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ, ಇಷ್ಟು ದೊಡ್ಡ ಮನೆ ತಗೊಂಡಿದ್ದಾನೆ. ದೇವ್ರೇ, ನಮ್ಮ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿದ್ದಾರೆ. ಅಮ್ಮ ಇಲ್ವಾ? ಮತ್ತಾಗ್ಲೇ ಹೇಳ್ತಾನೆ. ಗೊತ್ತಾಯ್ತು, ಪೇಮೆಂಟ್ ತಾನೆ. ನಾನಿವತ್ತು ಸ್ಪೆಷಲ್ ಪೇಮೆಂಟ್ ಕೊಡ್ತೀನಿ, ಆದರೆ ನೀನು ಕಣ್ಣು ಮುಚ್ಕೋಬೇಕು.
ಬಿಡು. ಏನಿದು? ಇದನ್ನ ನಾನು ನಿನಗೋಸ್ಕರ ಕೊಡ್ತಿದ್ದೀನಿ. ಇದು ಬರೀ ಅಂಬಾರಿ ಅಲ್ಲ, ಇದರಲ್ಲಿ ಇಡೀ ನನ್ನ ಪ್ರೀತಿನೇ ತುಂಬಿಸಿ ಕೊಡ್ತಿದ್ದೀನಿ. ಇದು ನಮ್ಮಿಬ್ರ ಕನಸನ್ನ, ನಮ್ಮಿಬ್ರು ಆಸೆನ, ನಮ್ಮಿಬ್ರ ಪ್ರೀತಿನ ಜೀವನ ಪೂರ್ತಿ ಹೊತ್ತು ಸಾಗುತ್ತೆ. ನೀನು ನನ್ನನ್ನು ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗದೇ ಇರೋ ಒದ್ದಾಟನ ಅಮ್ಮನೂ ನೋಡಿದ್ದಾರೆ, ನಾನು ನೋಡಿದ್ದೀನಿ. ಅದಕ್ಕೆ ನೀನು ಯಾವತ್ತೂ ನನ್ನನ್ನು ಮಿಸ್ ಮಾಡ್ಕೋಬಾರ್ದು. ಇದು ನಿನ್ನ ಜೊತೆಲಿದ್ರೆ ಯಾವಾಗಲೂ ನಾನು ನಿನ್ನ ಜೊತೆಲಿದ್ದ ಹಾಗೆ ಅನ್ಸುತ್ತೆ. ಅಕಸ್ಮಾತ್ ನಾನೆಲ್ಲಾದರೂ ಕೆಲಸದ ಮೇಲೆ ಹೊರಗಡೆ ಹೋದೆ ಅಂತ ಅಂದ್ಕೋ, ಇಲ್ಲ ನಿನಗಿಂತ ಮುಂಚಿತವಾಗಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆ ಅಂತ ಅನ್ಕೋ, ಆಗ ನಾನಿಲ್ದೆ ಹೋದ್ರು ಇದು ನಿನ್ನ ಜೊತೆಲಿ ಯಾವಾಗಲೂ ಇರುತ್ತೆ. ತಗೋ. ನಿನ್ನನ್ನು ರಿಪ್ಲೇಸ್ ಮಾಡುತ್ತಾ? ನೀನಿಲ್ದೇ ಇದ್ದಾಗ ಇದನ್ನ ನೀನು ಅನ್ಕೋಬೇಕಾ? ಹೇ, ನಿನ್ನ ಜೀವ ಕಣೆ. ನಿನ್ನ ಜಾಗದಲ್ಲಿ ಬೇರೆ ಯಾರು ಇರಕ್ಕಾಗಲ್ಲ. ನನ್ನ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ನನ್ನ ದೇವರು ನನ್ನಿಂದ ದೂರ ಮಾಡಕ್ಕಾಗಲ್ಲ. ಆ ವಿಧಿಗೂ ಆ ಶಕ್ತಿ ಇಲ್ಲ. ನನಗೆ ಬೇಕಾಗಿರೋದು ನೀನು, ನೀನು, ನೀನು. ಇದನ್ನ ನನ್ನ ಲೈಫಲ್ಲಿ ಮುಟ್ಟೋದು ಇಲ್ಲ. ನನಗೆ ಬೇಕಾಗಿರೋದು ನೀನು. ಇಲ್ಲ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಅಜ್ಜಿ, ನಾನು ಮೊದಲೇ ಎಡವಟ್ಟು. ನನಗೆ ಸೀರಿಯಸ್ ಸಿಚುವೇಶನಲ್ಲೂ ಸೀರಿಯಸ್ ಆಗಿರೋಕ್ಕೆ ಬರಲ್ಲ. ಒಂಥರ ಚೈಲ್ಡ್ ಅಂದ್ಕೊಳ್ಳಿ. ಆದರೆ ಇವತ್ತು ನೀವು ಹೇಳಿದ್ದು ಕೇಳಿ ನಂಗೆ ತುಂಬ ಅಳು ಬರ್ತಾ ಇದೆ ಅಜ್ಜಿ. ಹುಚ್ಚಿ, ಹಾಗೆಲ್ಲ ಅಳಬಾರ್ದು ಕಣೆ, ಹೆಮ್ಮೆ ಪಡಬೇಕು. ಈಗಿನ ಕಾಲದಲ್ಲೂ ಇಂಥ ಪ್ರೀತಿ ಕೊಡೋ ಹೃದಯ ಇದೆಯಲ್ಲ ಅಂತ ಹೆಮ್ಮೆ ಪಡಬೇಕು. ಅದು ನಿಜ ಅಜ್ಜಿ. ಮನಸ್ಸನ್ನೇ ಮಾರಾಟ ಮಾಡೋ ಈ ಪ್ರಪಂಚದಲ್ಲಿ ನ್ಯಾಯವಾಗಿ ಪ್ರೀತಿ ಮಾಡೋ ಒಬ್ರು ವ್ಯಕ್ತಿ ಇದ್ದಾರೆ ಅಂದ್ರೇ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಅಂಥ ವ್ಯಕ್ತಿ ಜೊತೆ ನನ್ನ ಒಡನಾಟ ಇದೆ ಅಂದರೆ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಜ್ಜಿ, ನೀವು ಹೇಳಿದ್ರಲ್ಲಿ ಪ್ರೀತಿ ಇದೆ, ದುಃಖ ಇದೆ, ಹಠ ಇದೆ, ಈ ಎಲ್ಲ ಇದೆ ಅಜ್ಜಿ. ಏಜೆ ಲೈಫಲ್ಲಿ ಮುಂದೇನಾಯಿತು ಅಂತ ಕೇಳ್ಕೋಬೇಕನ್ನಿಸ್ತಾ ಇದೆ. ಪ್ಲೀಸ್ ಅಜ್ಜಿ, ಮುಂದೇನಾಯಿತು ಹೇಳಿ. ಹಾಗೆಲ್ಲ ಹೇಳು ಅಂದ ತಕ್ಷಣ ಹೇಳೋಕ್ಕಾಗಲ್ಲ ಲೀಲಾ. ಅದಕ್ಕೆಲ್ಲ ಒಂದು ಸರಿಯಾದ ಟೈಮ್ ಬರಬೇಕು. ಆ ಟೈಮ್ ಬಂದಾಗ ತಾನಾಗೆ ನಿನಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಜ್ಜಿ,
ಹೇಳೋಕ್ಕಾಗಲ್ಲ ಅಂದರೆ ಹೇಳೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಏನು ನೀವು ಹೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಕೇಳಿದೆ. ಹೇಗಾದರೂ ಮಾಡಿ ನಾನೇ ವಿಷಯ ತಿಳ್ಕೊತೀನಿ. ಆಯಿತು ಬಿಡಿ. ನೀವು ಯಾವಾಗ ಬರ್ತಾ ಇದ್ದೀರಾ ವಾಪಸ್ಸು? ಹತ್ತತ್ರ ಎಲ್ಲ ಮುಗಿಸಿದ್ದೀನಿ ಕಣೆ. ಕೆಲವು ಜ್ಯೋತಿರ್ಲಿಂಗಗಳು ಪೀಠಗಳು ಎಲ್ಲ ಬಾಕಿ ಇವೆ, ಅದನ್ನೆಲ್ಲ ನೋಡಿ ಮುಗಿಸಿದ್ಮೇಲೆ ಬಂದ್ಬಿಡ್ತೀನಿ. ಹೌದಾ, ಸರಿ ಅಜ್ಜಿ. ಇಷ್ಟೋ ತನಕ ಮಾತಾಡಿದ್ದಕ್ಕೆ, ಇಷ್ಟೆಲ್ಲ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಐ ಲವ್ ಯು. ಬಾಯ್. ಹುಷಾರು, ಬೇಗ ಬನ್ನಿ. ಬಾಯ್ ಪುಟ್ಟಡಿ. ಈ ಜಗತ್ತಲ್ಲಿ ಏಜೆ ಥರ ಪ್ರೀತಿ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತರ ಅಕ್ಕನ ಏಜೆಯಿಂದ ದೂರ ಮಾಡಿ ಆ ದೇವರು ಮೋಸ ಮಾಡಿಬಿಟ್ಟ. ಆ ಅಂಬಾರಿನೇ ಯಂತ್ರ ಅಕ್ಕ ಅಂದ್ಕೊಂಡು ಏಜೆ ಅದೆಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಛ. ಯಾಕೆ ವಿಕ್ರಮ್, ನಿನಗೆ ಈ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ? ಪ್ರಾಬ್ಲಮ್ ಎಲ್ಲ ಏನಿಲ್ಲ ಏಜೆ, ಹೇಳಿದ್ನಲ್ಲ ಹೊಸ ಬಿಸ್ನೆಸ್ ವಿಷಯ, ಅದಕ್ಕೆ ನಾನೇ ಹೋಗ್ಬೇಕಷ್ಟೆ. ಸ್ವಲ್ಪ ದಿನ ಬಂದ್ಬಿಡ್ತೀನಿ. ವಿಕಿ, ನಿನ್ಗೇನು ಬೇಕು ನನ್ನನ್ನು ಕೇಳು, ಯಾಕಿದೆಲ್ಲ? ಆಗಲ್ಲ ಏಜೆ, ತುಂಬ ವರ್ಷದಿಂದ ಕಷ್ಟಪಟ್ಟು ಈ ಸೆಟಪ್ ಎಲ್ಲ ಮಾಡಿದ್ದೀನಿ. ಇವಾಗೇನೋ ಒಳ್ಳೇದಾಗ್ತಾ ಇದೆ, ಅದಕ್ಕೆ ನಾನು ಹೋಗಲೇಬೇಕು ಅಷ್ಟೇ. ಓಕೆ, ಯಾವಾಗ ಬರ್ತೀಯಾ? ಒಳ್ಳೆ ಟೈಮ್ ನೋಡ್ಕೊಂಬರೋದಕ್ಕೆ ಇದೇನು ನೆಂಟರು ಮನೆನಾ? ನಮ್ಮನೆ ಅಲ್ವಾ ಏಜೆ ಇದು. ಕೆಲಸ ಮುಗಿದ ತಕ್ಷಣ ಬೇಗ ಬಂದುಬಿಡ್ತೀನಿ. ನಮ್ಮನೆ ಅಂತ ನೀ ಹೇಳಿದಿಲ್ಲ, ಅದು ಖುಷಿ ಆಯ್ತು ನನಗೆ. ಆದಷ್ಟು ಬೇಗ ಬಾ, ಕಾಯ್ತಾ ಇರ್ತೀನಿ ನಾನು. ಓಕೆ ವಿಕಿ, ಹಬ್ಬನ ಕಲರ್ಫುಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲೋದ್ಲು ಲೀಲಾ? ಏನ್ ನೋಡ್ತಿದ್ದೀರಾ? ನೀವು ಮನೇಲಿದ್ದು ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಕೈಲಿ ಏನು ಸಾಧಿಸಕ್ಕಾಗಲ್ಲ ಅಂತ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಒಂದ್ ನಿಮಿಷ, ಯಾಕಷ್ಟೊಂದು ಆತ್ರ? ಓ, ನಿಮಗೆ ಆತ್ರ ಜಾಸ್ತಿ ಅಲ್ವಾ? ಒಂದು ಮಾತಿದೆಯಲ್ಲ, ಆತ್ರಗಾರಂಗೆ ಬುದ್ಧಿ ಮಟ್ಟ ಅಂತ, ಅದು ನಿಮ್ಮಂಥವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಲೀಲಾ, ನನ್ನ ಹೆಸರೇ ಯಾಕೆ ನನ್ನ ಹೆಸರನ್ನ ಅಸ್ತತಿ ಜಪ ಮಾಡ್ತೀರಾ? ಏಜೇನ ಮುಟ್ಟೋದಿರ್ಲಿ, ಮುಟ್ಟೋ ಬಗ್ಗೆ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ. ಅದು ಉಪೇಂದ್ರ ಅವ್ರದ್ದು ಯಾವುದೋ ಸಿನಿಮಾ ಇದೆಯಲ್ಲ, ಅದ್ರಲ್ಲಿ ಒಂದು ಡೈಲಾಗ್ ಇದೆ, ಬಾಯಿಗೆ ಬರ್ತಿಲ್ಲ. ಹಾಂ, ಪುಸ್ತಕದ ಬದನೆಕಾಯಿ. ನೀವು ಪುಸ್ತಕದ ಬದನೆಕಾಯಿ. ನೀವೇನೇ ಆದರೂ ನಾನು ಹೆದರ್ಸಕ್ಕಷ್ಟೇ ಲಾಯಕ್ಕು. ಏಜೆ ವಿಷಯಕ್ಕೆ ಏನಾದರೂ ಬಂದರೆ ಅವ್ರು ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ನನ್ನ ಪ್ರಾಣ ಹೋದರೂ ನಾನು ಅವ್ರ ಪರವಾಗೆ ನಿಲ್ಲೋದು. ಮೊದಲು ನನ್ನ ದಾಟಿ ಆಮೇಲೆ ಅವ್ರ ಹತ್ರ ಹೋಗಬೇಕು. ನೆನಪಿರ್ಲಿ, ದ್ವೇಷ ಸೇಡು ಎಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕೋ ಹೋಗು. ಇನ್ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕ್ಬಿಡ. ಗೆಟ್ ಔಟ್. ವಿಜಯ್, ದುರ್ಗಾ, ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗಬೇಕಾಗಿತ್ತು. ದುರ್ಗಾ, ನಾನು ನಿನಗೆ ಏನೇ ಮಾಡಿದ್ರು ಅದನ್ನು ಹೆಲ್ಪ್ ಅಂತ ಹೇಳ್ಬೇಡ. ನಾನು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡ್ತೀನಿ. ಹೇಳು. ಏನಿಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಪ್ರಾರ್ಥನಾ ಅಂತ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾಳೆ. ಸಿಂಗಲ್ ವುಮೆನ್, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಅವಳ ಬಿಸ್ನೆಸ್ ಪ್ಲ್ಯಾನ್ಸಲ್ಲಿ ಕೆಲವು ಡೌಟ್ಸ್ ಇದೆ. ಕ್ಲಾರಿಟಿಗೋಸ್ಕರ ನನ್ನ ಕೇಳಿದ್ಲು. ನಾನು ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ
ನೀವೇ ಅವಳೆಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ದೀನಿ. ಜಾಸ್ತಿ ಏನಿಲ್ಲ, ಅವಳನ್ನ ಕರ್ಕೊಂಬರ್ತೀನಿ. ನಿಮ್ಮ ಒಂದು 30 ಮಿನಿಟ್ಸ್ ಅವಳಿಗೋಸ್ಕರ ಸ್ಪೇರ್ ಮಾಡೋಕ್ಕಾಗುತ್ತಾ? ನೀವು ಅವಳಿಗೆ ಸಿಗ್ಬಹುದಾ ಪ್ಲೀಸ್? ಎಂತ ಮಾತಾಡ್ತಿದ್ಯಾ ದುರ್ಗಾ? ನೀನು ಈ ಮನೆಗೆ ಎಷ್ಟೆಲ್ಲ ಮಾಡಿದ್ಯಾ, ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ಯಾ. ಅಂಥದ್ರಲ್ಲಿ ನೀನು ಕೇಳಿದಾಗ ನಾನು 30 ಮಿನಿಟ್ಸ್ ಕೊಡಲ್ಲ ಅಂದ್ಕೊಂಡಿದ್ಯಾ? ಅಯ್ಯೋ, ಹಾಗೆ ಅಂದ್ಕೊಳ್ಳಿಲ್ಲ. ನಿಮಗೂ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದಕ್ಕೆ ಮೊದಲೇ ಕೇಳಿದೆ. ದುರ್ಗಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪ್ರಿಯಾರಿಟಿ. ಆ ಪ್ರಿಯಾರಿಟಿ ಲಿಸ್ಟಲ್ಲಿ ಡೆಫಿನೆಟ್ಲಿ ನೀನು ಎ ಲಿಸ್ಟಲ್ಲಿ ಇರ್ತೀಯ. ಡೋಂಟ್ ವರಿ, ಬರೆದು ಕೇಳಿ. ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯನೋ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಹೆಣ್ಮಕ್ಳು ಮುಂದೆ ಬರಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ದಟ್ಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಎಜೆ. ನಾನು ಈಗಲೇ ಅವಳ ಹತ್ರ ಮಾತಾಡಿ ಮೀಟಿಂಗಿಗೆ ಟೈಮ್ ಫಿಕ್ಸ್ ಮಾಡ್ತೀನಿ. ಶೋರ್. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ಅದು ಎಜೆ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ. ಅದಕ್ಕೆ ಇಷ್ಟೆಲ್ಲ ಪ್ರಿಪರೇಷನ್ಸ್. ಓ, ಹಾಗಾದ್ರೆ ಅವ್ರಿಗೋಸ್ಕರ ಈ ಎಲ್ಲ ಅರೇಂಜ್ಮೆಂಟು? ಅದು ಒನ್ ಆಫ್ ದ ರೀಸನ್ಸ್ ಅಷ್ಟೇ. ಆದರೆ ಖುಷಿಯಾಗಿರೋದಕ್ಕೆ ಮುಖ್ಯವಾದ ಕಾರಣ ಇನ್ನೊಂದಿದೆ. ಏನು ಮೇಡಮ್ ಅದು? ಎಜೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಕೆಲಸಗಳನ್ನೆಲ್ಲ ಹೋಲ್ಡ್ ಮಾಡಿ ನನಗೋಸ್ಕರ ಮನೇಲಿ ಉಳ್ಕೊಂಡಿದ್ದಾರೆ. ಆ ಖುಷಿ ಮುಂದೆ ಬೇರೆ ಯಾವ ಖುಷಿನೂ ಇಲ್ಲ. ಓ ಮೇಡಮ್, ಬಾಸ್ ಈಗಷ್ಟೇ ಸ್ವಲ್ಪ ಟೈಮ್ ಹಿಂದೆ ನಂಗೆ ಫೋನ್ ಮಾಡಿ ಇವತ್ತಿನ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡೋಂದ್ರು. ನಾನು ಯಾಕಂತ ಅನ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು ನಿಮಗೋಸ್ಕರ ಅಂತ. ನನ್ನ ಮೇಲೆ ಎಜೆಗೆ ಅಷ್ಟೊಂದು ಗೌರವ, ಕಾಳಜಿ ಇದೆ. ಇಲ್ಲಾಂದ್ರೆ ಯಾರಾದರೂ ಸುಮ್ಮನೆ ಅಪಾಯಿಂಟ್ಮೆಂಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರಾ? ಮೇಡಮ್, ಎಜೆ ಸರ್ ನಿಮ್ಗೆ ಇಷ್ಟೊಂದು ಟೈಮ್ ಕೊಡ್ತಿದ್ದಾರೆ ಅಂದರೆ ನೀವು ಅವ್ರಿಗೆ ಎಷ್ಟು ಹತ್ರ ಅಂತ ಇದರಲ್ಲೇ ಗೊತ್ತಾಗ್ತಿದೆ ಮೇಡಮ್. ವಾವ್, ನಂಗಂತೂ ತುಂಬ ಖುಷಿ ಆಗ್ತಿದೆ ಮೇಡಮ್. ಮೇಡಮ್, ನೀವಾಗಿರೋದಕ್ಕೆ ಬಾಸ್ ನಿಮ್ಗೆ ಇಷ್ಟೊಂದು ಟೈಮ್ ಕೊಡ್ತಿದ್ದಾರೆ, ಇಲ್ಲಾಂದ್ರೆ ಯಾರಿಗೂ ಇಂಥ ಚಾನ್ಸ್ ಸಿಗಲ್ಲ ಅಲ್ವಾ ಮೇಡಮ್? ಎಜೆ ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾಳೆ, ಆನ್ ದ ವೇ ಇದ್ದಾಳಂತೆ. ದುರ್ಗಾ, ನಿನ್ನ ಫ್ರೆಂಡಿಗೆ ಇನ್ನೊಂದು ದಿನ ಬರೋದಕ್ಕೆ ಹೇಳು. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು. ಇಲ್ಲ ಎಲ್ಗಾದ್ರೂ ಹೋಗುವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳಿದ್ರೆ ನಿಮ್ಗೆ ಕೋಪ ಬರುತ್ತಾ? ಕೋಪ ಬರುತ್ತೆ, ತುಂಬ ಕೋಪ ಬರುತ್ತೆ. ಹೌದಾ? ಸರಿ, ನಾನು ಸುಮ್ಮನೆ ಕೂರ್ತೀನಿ. ನಾನು ನಿನಗೆ ಹೇಳಿದ್ದೀನಿ ತಾನೆ, ನಾನು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ. ಕೇಳು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದರಲ್ಲಿ ವಾಟ್ಸಪ್ ಓಪನ್ ಮಾಡಿ ಚೇತನನ್ನ ಚಾಟ್ನ ತೆಗೆ. ಏಜೆ, ಎಷ್ಟೋ ಜನ ಅವ್ರ ಹೆಂಡತಿಗೆ ಪಾಸ್ವರ್ಡೇ ಹೇಳಿರಲ್ಲ, ಅಂಥದ್ರಲ್ಲಿ ನೀವು ಎಷ್ಟು ಈಸಿಯಾಗಿ ನನಗೆ ಫೋನ್ ಕೊಟ್ಬಿಟ್ರಿ. ನಿನ್ನಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ. ಓಪನ್ ಮಾಡ. ಅದರಲ್ಲೊಂದು ವಾಯ್ಸ್ ನೋಟ್ ಇದೆ, ಆನ್ ಮಾಡೋದಲ್ಲ. ಸರ್ ನಮಸ್ತೆ. ಎಲ್ಲರೂ ಚಿಕ್ಕ ವಯಸ್ಸಿಂದ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಮದುವೆ ಅಂತ ಆದ್ರೆ ಸೆಟ್ಲ್ ಆದ್ವಿ ಅಂತ ಅನ್ಕೋತಾರೆ. ಎಷ್ಟೋ ಜನಕ್ಕೆ ಈ ಲೈಫ್ ಕನಸಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ನಾನು ನಿಮ್ಮ ಕಂಪ್ನಿಗೆ ಸೇರಿದಾಗಿಂದ ನನ್ನ ಲೈಫ್ ಬಗ್ಗೆ ನನಗೆ ಚಿಂತೆನೆ ಬರ್ದಿರೋ ಹಾಗೆ ನೋಡ್ಕೊಂಡಿದ್ದೀರಾ. ಈಗ ಮದುವೆ ಆಗ್ಬೇಕು, ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಕೂಡ ನಾನು ಪ್ರೀತಿಸಿದ ಹುಡುಗಿ ಜೊತೆ. ಓ, ನಾವಿವಾಗ ಮದ್ವೆಗೆ ಹೋಗ್ತಿದೀವಾ? ಅದ್ರಲ್ಲೂ ಲವ್ ಮ್ಯಾರೇಜು. ಸೂಪರ್ ಸೂಪರ್. ಏಜೆ, ನಾವು ಇಷ್ಟಪಡೋರ ಜೊತೆ ಲೈಫ್ ಶೇರ್ ಮಾಡೋದಿದೆಯಲ್ಲ, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್. ಇದೇ ಖುಷಿಗೆ ನಾನೊಂದು ಕವನ ಹೇಳ. 4 ಕಣ್ಣಿನಲ್ಲಿ ಮೂಡಿದ ಪ್ರೀತಿ, 3 ಗಂಟಿನ ಬಂಧನದಲ್ಲಿ 2 ಜೀವಗಳನ್ನು ಒಂದು ಮಾಡುವುದೇ ಪ್ರೇಮ ವಿವಾಹ. ಹೇಗಿದೆ?
ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಾವು ಹೋಗ್ತಿರೋದೀಗ ಮದುವೆಗಲ್ಲ, ಮತ್ತೆ ಸೂಸೈಡ್ನ ಲೈವ್ ಆಗಿ ನೋಡೋಕೆ. ಸೂಸೈಡಾ? ಅಲ್ಲ ಏಜೆ, ಆ ಹುಡುಗ ಮದ್ವೆ ಅಂತ ಮಾತಾಡ್ತಿದ್ರು, ನೀವು ಸುಸೈಡ್ ಅಂತ ಹೇಳ್ತಿದ್ದೀರಾ? ಇದನ್ನು ಕೇಳು ಸರ್. ನಮ್ಮಪ್ಪ ಅಮ್ಮ ಈ ಸಮಾಜ ನಮ್ಮ ಪ್ರೀತಿನ ಉಳಿಸಲ್ಲ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ನಾವಿಬ್ರು ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಪ್ರೀತಿ ಎಲ್ಲಿ ಶುರು ಆಯ್ತು ಅಲ್ಲೇ ಅಂತ್ಯ ಆಗ್ಬಿಟ್ಟೆ ಸರ್. ಏಜೆ, ಅವ್ನು ಸಾಯ್ತೀನಿ ಅಂತ ಹೇಳೇ ಇಲ್ಲ, ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ನನ್ನ ಪ್ರೀತಿ ಎಲ್ಲಿ ಶುರು ಆಗುತ್ತೋ ಅಲ್ಲೇ ಎಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ಅರ್ಥ. ಬಾ. ಓ ಹೌದಾ? ಏಜೆ, ನೀನು ಕೇಳಿದಾಗ ನಾನು 30 ಮಿನಿಟ್ಸ್ ಕೊಡಲ್ಲ ಅನ್ಕೊಂಡಿದ್ಯಾ? ಆ ಪ್ರಿಯಾರಿಟಿ ಲಿಸ್ಟಲ್ಲಿ ಡೆಫಿನೆಟ್ಲಿ ನೀನು ಎ ಲಿಸ್ಟಲ್ಲಿ. ನಿನ್ನ ಫ್ರೆಂಡಿಗೆ ಇನ್ನೊಂದಿನ ಬರೋದಕ್ಕೆ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು.